ನ್ಯೂಸ್ಗೆ ಸ್ವಾಗತ. ನಾನು ಅಮೃತ ಶ್ರೀಕಂಠ. ಕೊರೋನಾ ಮೂರನೇ ಅಲೆಯನ್ನ ಸರ್ಕಾರ ನಿರ್ಲಕ್ಷಿಸಬಾರದು ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಲಹೆ ನೀಡಿದ್ದಾರೆ. ಈ ಕುರಿತು ಮೈಸೂರಿನಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಎರಡನೇ ಅಲೆಯನ್ನ ನಿರ್ಲಕ್ಷಿಸಿದ ಪರಿಣಾಮ ಅನೇಕ ಸಾವು ನೋವುಗಳು ಉಂಟಾದವು. ಮೂರನೇ ಅಲೆ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುವುದು ಅಗತ್ಯ. ಇನ್ನು ರಾಜ್ಯಕ್ಕೂ ಮೂರನೆಯ ಅಲೆ ಬಾರದಂತೆ ಎಚ್ಚರ ವಹಿಸಬೇಕಾಗಿರುವುದು ಸರ್ಕಾರದ ಕರ್ತವ್ಯ. ಸದ್ಯಕ್ಕೆ ರಾಜ್ಯದಲ್ಲಿ ಮೂರನೇ ಅಲೆ ಬಂದಿಲ್ಲ. ಈ ಬಗ್ಗೆ ಸೂಕ್ತ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕು ಅಂತ ಸಲಹೆ ನೀಡಿದರು. ಕರ್ನಾಟಕದಲ್ಲಿ ಇನ್ನೂ ಅದು ಎಲ್ಲೂ ಕಾಣಿಸ್ಕೊಂಡಿಲ್ಲ. ಹೊಸ ವೈರಸ್ಸು ಎಲ್ಲೂ ಕಾಣಿಸ್ಕೊಂಡಿಲ್ಲ, ಬೇರೆ ಕಡೆ ಕಾಣಿಸ್ಕೊಂಡಿದೆ. ಅದಕ್ಕೆ ಕರ್ನಾಟಕ ಬರಬಾರ್ದ ರೀತಿಯಲ್ಲಿ ಸರ್ಕಾರ ಬಿಗಿಯಾದಂಥ ಕ್ರಮ ತಗೋಬೇಕು ಅಷ್ಟೇ. ಈಗ ಎಲ್ಲಿ ಏರ್ಪೋರ್ಟ್ಗಳಿದ್ದಾವೆ, ರೈಲ್ವೆ ಸ್ಟೇಷನ್ಗಳಿದ್ದಾವೆ, ಬಸ್ ಸ್ಟ್ಯಾಂಡ್ಗಳಿದ್ದಾವೆ, ನಮ್ಮ ಗಡಿ ಪ್ರದೇಶ ಇದೆ, ಅಲ್ಲೆಲ್ಲ ಸ್ವಲ್ಪ ಬಿಗಿ ಕ್ರಮ ತಗೋಬೇಕು. ಸ್ಕೂಲು ಕಾಲೇಜ್ ವಿಚಾರದಲ್ಲಿ ಏನಾದರೂ ಸಲಹೆಗಳಿದೆಯಾ? ನಾನು ಸ್ಕೂಲ್ಗಳಿಗೆ ಅದನ್ನಪ್ಪ ಮೊದಲು ರಾಜ್ಯಕ್ಕೆ ಬರಬಾರ್ದಾಗ ನೋಡ್ಕೋಬೇಕು. ಅದನ್ನು ಕರ್ನಾಟಕಕ್ಕೆ ಬರದೇ ರೀತಿಯಲ್ಲಿ ನೋಡ್ಕೋಬೇಕು. ಅದು ಸರ್ಕಾರದ ಜವಾಬ್ದಾರಿ. ಈಗ ಹೊಸ ತಳಿ ಇದೆಯಲ್ಲಪ್ಪ, ಅದು ಹೊಸ ವೈರಸ್ಸು ಓಮಿಕ್ರಾನ್, ಅದು ಬರದೇ ರೀತಿ ನೋಡ್ಕೋಬೇಕು. ಅದು ಜವಾಬ್ದಾರಿ, ಸರ್ಕಾರದ ಜವಾಬ್ದಾರಿ. ಇಲ್ಲಿವರೆಗೆ ಎಲ್ಲೂ ಕಾಣಿಸ್ಕೊಂಡಿಲ್ಲ, ಬರದೇ ರೀತಿ ನೋಡ್ಕೋಬೇಕು. ನೀವು ಎರಡನೇ ಅಲೆ ಟೈಮಲ್ಲೂ ಕೂಡ ಹೇಳ್ತಾ ಬಂದ್ರಿ, ಕೆಲವು ಕಡೆ ನಿರ್ಲಕ್ಷ್ಯಗಳಾಗಿ ಸಾವುಗಳೇ ಜಾಸ್ತಿ ಆದರು. ಆದರೆ ಇನ್ನೂ ಬಹಳ ಫೋಕಸ್ ಅಲ್ಲಿ ಬಂದಿದೆ. ನಾನು ಸರ್ಕಾರ ನಿರ್ಲಕ್ಷ್ಯ ಮಾಡಕ್ಕೆ ಹೋಗಬಾರ್ದು. ಎರಡನೇ ಅಲೆಯಲ್ಲಿ ನಿರ್ಲಕ್ಷ್ಯ ಮಾಡೋದ್ರಿಂದ ಬಹಳ ಜನ ಸತ್ತರು. ಸರಿಯಾಗಿ ಆಕ್ಸಿಜನ್ ಒದಗಿಸ್ತಾ ಇರೋದ್ರಿಂದ ಸಿದ್ಧತೆ ಮಾಡ್ಕೊಳ್ಳಲಿಲ್ಲ, ಆಕ್ಸಿಜನ್ ಬೆಡ್ಗಳಿರಲಿಲ್ಲ, ಔಷಧಿಗಳಿರಲಿಲ್ಲ. ಹಂಗಾಗಿ ಬಹಳ ಜನ ಸತ್ತರು. ಈ ಸರಿ ಹಂಗಾಗಬಾರದು. ಅದು ಬರದೇ ರೀತಿಯಲ್ಲೇ ತಡಿಬೇಕು. ಬಂದ ಮೇಲೆ ಟ್ರೀಟ್ಮೆಂಟ್ ಮಾಡೋದಲ್ಲ, ಅದು ಬರದೇ ರೀತಿಯಲ್ಲಿ ಕರ್ನಾಟಕಕ್ಕೆ ನುಸುಳ ರೀತಿ ಬರದೇ ರೀತಿಯಲ್ಲಿ ನೋಡ್ಕೋಬೇಕು. ಇನ್ನು ಅಧಿಕಾರ ಅಲ್ಲ, ನನಗೆ ಜನಸೇವೆ ಮುಖ್ಯ ಎಂಬ ಪ್ರಧಾನಿ ನರೇಂದ್ರ ಮೋದಿ ಹೇಳಿಕೆಗೆ ಟಾಂಗ್ ನೀಡಿದ ಅವರು, ಮುಖ್ಯಮಂತ್ರಿ ಹಾಗೂ ಪ್ರಧಾನಮಂತ್ರಿ ಆಗುವುದು ಜನರ ಸೇವೆಗಾಗಿ, ಅದರಲ್ಲಿ ಹೊಸದೇನಿದೆ ಅಂತ ಪ್ರಶ್ನಿಸಿದ್ರು. ಇನ್ನು ಪ್ರಧಾನಮಂತ್ರಿ ಹುದ್ದೆ ಎನ್ನುವುದು ಜನರ ಸೇವೆಗಾಗಿ ಎಂಬುದರ ಬಗ್ಗೆ ಮೋದಿಯವರಿಗೆ ಈಗ ಜ್ಞಾನೋದಯವಾಗಿದೆ. ರಾಜಕೀಯವೇ ಜನಸೇವೆ, ಅದು ಈಗ ಪ್ರಧಾನಮಂತ್ರಿಗೆ ಅರ್ಥವಾಗಿದೆ ಅಂತ ವ್ಯಂಗ್ಯವಾಡಿದ್ರು. ಮಿನಿಸ್ಟರ್ ಹೋಗ್ಬೇಕಾಗಿತ್ತು ಆ ಮೀಟಿಂಗ್ಗೆ. ಪ್ರೈಮ್ ಮಿನಿಸ್ಟರ್ ಹೋಗದೆ ಇರೋದು ಪ್ರಜಾಪ್ರಭುತ್ವಕ್ಕೆ ಮಾಡ್ತಕ್ಕಂಥ ಅಗೌರವ. ಅದು ಆಲ್ ಪಾರ್ಟಿ ಮೀಟಿಂಗ್ ಕರೆದ್ಬಿಟ್ಟು ಪ್ರೈಮ್ ಮಿನಿಸ್ಟರ್ ಹೋಗ್ಲಿಲ್ಲ ಅಂತಂದ್ರೆ ಅದು ಶೋಯಿಂಗ್ ಡಿಸ್ರೆಸ್ಪೆಕ್ಟ್ ಟು ದಿ ಡೆಮೋಕ್ರಸಿ. ನಿನ್ನೆ ಅವರು ಮನ್ ಕಿ ಬಾತ್ ಮಾತಾಡ್ತಾ ಒಂಥರ ವೈರಾಗ್ಯದ ಮಾತಾಡ್ತಾರೆ. ಯಾಕಂದ್ರೆ ಅಧಿಕಾರ ಮುಖ್ಯ ಅಲ್ಲ, ನನಗೆ ಬರೀ ಜನಸೇವೆ ಮಾತ್ರ ಮುಖ್ಯ, ಅಧಿಕಾರ ಏನದೇನು ಹೊಸದಾಗಿ ಏನು ಹೇಳೋದೇನು? ಪ್ರೈಮ್ ಮಿನಿಸ್ಟರ್ ಆದವ್ರದೆಲ್ಲ ಜನಸೇವೆಯನ್ನೇ ಮಾಡೋದು. ಮತ್ತೆ ಪ್ರೈಮ್ ಮಿನಿಸ್ಟರ್ ಆದವರು, ಚೀಫ್ ಮಿನಿಸ್ಟರ್ ಆದವರು, MLAಗಳಾದವರು, MP ಗಳಾದವರು ಎಲ್ಲ ಜನಸೇವೆ ಮಾಡೋಕ್ಕೋಸ್ಕರ ಬಂದಿರೋದು. ರಾಜಕೀಯ ಕ್ಷೇತ್ರನೇ ಜನಸೇವೆ ಮಾಡೋಕ್ಕೆ ಕ್ಷೇತ್ರ. ಇವರೊಬ್ಬರೇ ಏನು ಹೇಳೋದು? ರಾಜಕೀಯ ಕ್ಷೇತ್ರ ಅಂದರೆ ಜನಸೇವೆ ಮಾಡೋ ಕ್ಷೇತ್ರ. ಇನ್ನು ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆಯಲ್ಲಿ ಪ್ರತಿಕ್ರಿಯಿಸಿದ ಅವರು, ಕಾಂಗ್ರೆಸ್ 15 ಸ್ಥಾನ ಗೆಲ್ಲುತ್ತೆ, ಜೆಡಿಎಸ್ ಬಿಜೆಪಿಗೆ ಬೆಂಬಲ ಕೊಟ್ಟರು ನಮಗೆ ಏನೂ ತೊಂದರೆ ಆಗುವುದಿಲ್ಲ. ಮೊದಲಿನಿಂದಲೂ ಅವರದ್ದು ಒಳ ಒಪ್ಪಂದ ನಡೆಯುತ್ತಲೇ ಇದೆ, ಅದರಲ್ಲಿ ಹೊಸತೇನೂ ಇಲ್ಲ ಎಂದರು. ನಮ್ಗೆ ಯಾಕೆ ಎಫೆಕ್ಟ್ ಆಗುತ್ತೆ? ನಮ್ಮ ಓಟ್ ಇಲ್ಲ, ನಮ್ಮ ಓಟ್ ನಮ್ಗಿದಾವೆ, ನಾವು ಗೆಲ್ತೀವಿ. 15 ಸೀಟ್ಗಳು ಗೆಲ್ತೀವಿ. 25ರಲ್ಲಿ ನಾವು 20ಕ್ಕೆ ನಿಲ್ಲಿಸಿರೋದು, 20ರಲ್ಲಿ 15 ಗೆಲ್ತೀವಿ. ನಮಗೇನಾಗಿಲ್ಲ, ನಮ್ಮ ಓಟ್ ನಾವು ಹಾಕೋತೀವಿ. ಒಳ ಒಪ್ಪಂದ ಮೊದಲಿಂದ ಮಾಡ್ಕೊಂಡಿದ್ದಾರೆ, ಈಗಲೂ ಮಾಡ್ಕೊಂಡಿದ್ದಾರೆ ಎಲ್ಲ.
ಪಕ್ಷದ ಆಯಸ್ಸು ಇನ್ನು ಕೆಲವೇ ವರ್ಷ ಮಾತ್ರ ಅಂತ ರಾಜ್ಯ ಬಿಜೆಪಿ ವಕ್ತಾರ ಎಂಜಿ ಮಹೇಶ್ ಭವಿಷ್ಯವನ್ನ ನುಡಿದಿದ್ದಾರೆ. ಈ ಕುರಿತು ಮೈಸೂರಿನಲ್ಲಿ ಮಾತನಾಡಿದ ಅವರು, ವಾಸ್ತವವಾಗಿ ಕಾಂಗ್ರೆಸ್ ಪಕ್ಷವನ್ನ ದೇಶವು ಸ್ವಾತಂತ್ರ್ಯ ಪಡೆದ ಕೂಡಲೇ ವಿಸರ್ಜಿಸಬೇಕಿತ್ತು. ಇದೇ ಆಶಯವನ್ನ ಮಹಾತ್ಮ ಗಾಂಧೀಜಿ ಅವರು ವ್ಯಕ್ತಪಡಿಸಿದ್ರು. ಕಾಂಗ್ರೆಸ್ ಭ್ರಷ್ಟಾಚಾರಗಳ ಕೂಪವಾಗಿ ದೇಶವನ್ನ ಪರಿವರ್ತಿಸಿತು. ಸಿದ್ದರಾಮಯ್ಯ ಒಬ್ಬ ಡೋಂಗಿ ರಾಜಕಾರಣಿ. ಅವರು ಕಾಂಗ್ರೆಸ್ ಪಕ್ಷಕ್ಕೆ ಹೊಟ್ಟೆಪಾಡಿಗಾಗಿ ಹೋದವರು. ಸಿದ್ದರಾಮಯ್ಯ ಬದ್ಧತೆ ಇಲ್ಲದ ಒಬ್ಬ ಸಮಯ ಸಾಧಕ ರಾಜಕಾರಣಿ ಅಂತ ಕಿಡಿಕಾರಿದ್ರು. 70 ವರ್ಷಗಳ ಕಾಲ ಕಾಂಗ್ರೆಸ್ ಅಂಬೇಡ್ಕರ್ ಅವರನ್ನ ದ್ವೇಷ ಮಾಡುವಂಥದ್ದನ್ನ ಪರಿಪಾಠವಾಗಿ ಬೆಳೆಸ್ಕೊಂಡ್ ಬಂದ್ಬಿಡ್ತು. ಯಾವ ಸಂವಿಧಾನವನ್ನ ಈ ದೇಶಕ್ಕೆ ಕೊಟ್ಟಂತ ಅಂಬೇಡ್ಕರ್ ಅವರನ್ನ ಪ್ರತಿ ನಿಮಿಷದಲ್ಲೂ ಸಹ ಕಾಂಗ್ರೆಸ್ ಅವಮಾನ ಮಾಡೋದು, ಅವರನ್ನ ಚುನಾವಣೆಗೆ ನಿಂತಾಗ ಸೋಲ್ಸೋದು, ಅವರನ್ನ ಕುತಂತ್ರ ಮಾಡುವಂಥದ್ದು. ಸತತವಾಗಿ 70 ವರ್ಷಗಳ ಕಾಲ ಇದೇ ಕೆಲಸವನ್ನ ಕಾಂಗ್ರೆಸ್ ಮಾಡಿರುವಂಥದ್ದು. ಮೊನ್ನೆ ದಿನ 26ನೇ ತಾರೀಕು ಸಂವಿಧಾನ ರಚನೆ ದಿನ ಅಂಬೇಡ್ಕರ್ ಅವರ ದ್ವೇಷದ ಕಾರಣಕ್ಕೆ ಅದನ್ನು ಬಹಿಷ್ಕಾರ ಮಾಡ್ತಾರೆ ಪಾರ್ಲಿಮೆಂಟಿಂದ. ಪಾರ್ಲಿಮೆಂಟಲ್ಲಿ ಬಹಿಷ್ಕಾರ ಮಾಡಿಬಿಟ್ಟು ಅಂಬೇಡ್ಕರ್ ಅವ್ರನ್ನ ಅವಮಾನವನ್ನ ಮಾಡುವಂತ ಮತ್ತೊಂದು ದುಸ್ಸಾಹಸದ ಕೆಲಸಕ್ಕೆ ಕಾಂಗ್ರೆಸ್ ಕೈ ಹಾಕ್ತಾರೆ. ಸತತವಾಗಿ 70 ವರ್ಷಗಳ ಕಾಲ ಇದೇ ಮಾಡ್ಕೊಂಡ್ ಬಂದಂಥದ್ದು. ತಮ್ಮ ಜೀವಿತದ ಕಟ್ಟ ಕಡೆಯ ಸಂದರ್ಭದಲ್ಲಿ ಅಂಬೇಡ್ಕರ್ ಈ ದೇಶದ ದಲಿತ ಬಂಧುಗಳಿಗೆ ಕೇಳ್ಕೊಳ್ತಾರೆ, ಕೈ ಮುಗಿದು ಕೇಳ್ಕೊತೀನಿ, ದಲಿತರೇ ಯಾವ ಕಾರಣಕ್ಕೂ ಕೂಡ ಕಾಂಗ್ರೆಸ್ಸಿಗೆ ಸೇರಬೇಡಿ. ಕಾಂಗ್ರೆಸ್ಸಿಗೆ ಸೇರಿದ್ರೆ ದಲಿತ ಉದ್ಧಾರ ಆಗೋದಿಲ್ಲ ಅಂತೇಳಿ 70 ವರ್ಷಗಳ ಕಾಲ ದಲಿತರ ಹೆಸರಲ್ಲಿ ರಾಜಕೀಯವನ್ನ ಮಾಡಿದಂತ ಕಾಂಗ್ರೆಸ್ ಒಬ್ಬ ದಲಿತ ವ್ಯಕ್ತಿ ಸಂವಿಧಾನವನ್ನ ರಚನೆ ಮಾಡಿದ್ರೆ ಅದನ್ನ ಬಹಿಷ್ಕಾರ ಮಾಡ್ತಾರೆ. ಸಿದ್ದರಾಮಯ್ಯ ದಲಿತರು ಹೊಟ್ಟೆಪಾಡಿಗೋಸ್ಕರ ರಾಜಕಾರಣ ಮಾಡ್ತೀನಿ ಅಂತ ಸಿದ್ದರಾಮಯ್ಯ ಹೇಳ್ತಾರೆ. ಹೊಟ್ಟೆಪಾಡಿಗೋಸ್ಕರ ದಲಿತರು ಬಿಜೆಪಿ ಸೇರಿದ್ದಾರೆ ಅಂತ ಹೇಳ್ತಾರೆ. ನಾನಿವತ್ತು ಪತ್ರಿಕಾಗೋಷ್ಠಿ ಮುಖಾಂತರ ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ ಪ್ರಶ್ನೆ ಮಾಡ್ತೇನೆ. ಸಿದ್ದರಾಮಯ್ಯನವರೇ, ನೀವು ಜನತಾದಳದಲ್ಲಿದ್ದಂಥವ್ರು, ತುರ್ತು ಪರಿಸ್ಥಿತಿ ಈ ದೇಶಕ್ಕೆ ಏರಿದಂಥ ಸಂದರ್ಭದಲ್ಲಿ, ಎಮರ್ಜೆನ್ಸಿ ಹಾಕಿದಂಥ ಸಂದರ್ಭದಲ್ಲಿ ನೀವು ತುರ್ತು ಪರಿಸ್ಥಿತಿಯನ್ನು ವಿರೋಧವನ್ನ ಮಾಡಿದ್ರಿ. ಈಗ ನಿಮ್ಮ ನಿಲುವೇನು ತುರ್ತು ಪರಿಸ್ಥಿತಿ ಬಗ್ಗೆ? ನೀವು ತುರ್ತು ಪರಿಸ್ಥಿತಿಯನ್ನು ಸಮರ್ಥಿಸ್ತೀರಾ ಇಲ್ಲ ತುರ್ತು ಪರಿಸ್ಥಿತಿಯನ್ನು ವಿರೋಧಿಸ್ತೀರಾ? ನಿರುದ್ಯೋಗಿಯಾಗಿ ಬೇರೆ ರಾಜಕೀಯ ಪಕ್ಷಕ್ಕೆ ಸೇರಿದಂತ ನೀವು ದಲಿತರ ಹೆಸರಲ್ಲಿ ರಾಜಕಾರಣವನ್ನ ಮಾಡ್ತಾ ಇಲ್ವಾ? ನೀವು ಈ ಬಹಿಷ್ಕಾರ ಮಾಡಿದ್ರೆ ಆವಾಗ ನೀವು ಯಾಕೆ ಪ್ರತಿಭಟನೆ ಮಾಡಲಿಲ್ಲ? ನಿನ್ನೆ ಸಹ ನೀವು ಹೇಳಿದ್ರಿ ಸಂವಿಧಾನವನ್ನ ಬದಲಾವಣೆ ಮಾಡ್ತೀನಿ ಅಂತೇಳಿ ಬೇಜವಾಬ್ದಾರಿ ಹೇಳಿಕೆಯನ್ನ 40 ವರ್ಷಗಳ ಕಾಲ ಸಾರ್ವಜನಿಕ ಜೀವನವನ್ನ ಮಾಡಿದಂಥವ್ರು ನೀವು ಸಾರ್ವಜನಿಕವಾಗಿ ಹೇಗೆ ನಡ್ಕೋಬೇಕು ಅಂತ ನಿಮ್ಗೆ ಗೊತ್ತಿಲ್ವಾ? ಇವತ್ತು ನಳಿನ್ ಕುಮಾರ್ ಕಟೀಲ್ ಅವರನ್ನ ಭಯೋತ್ಪಾದಕ ಅಂತ ಹೇಳಿದಿರಿ, ಟೆರರಿಸ್ಟ್ ಅಂತ ಕರೆದಿದ್ದೀರಿ. ನಾನು ನಿಮ್ಮನ್ನ ಪ್ರಶ್ನೆ ಮಾಡ್ತೇನೆ, ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಮನೀಶ್ ತಿವಾರಿ ಕಾಂಗ್ರೆಸ್ಸಿನ ಸಂಸದರು, ಅವರೊಂದು ಪುಸ್ತಕ ಬರೆದಿದ್ದಾರೆ. ಆ ಪುಸ್ತಕದಲ್ಲಿ ಯಾವ ಬಾಂಬೆಯ 26/11 ಘಟನೆ ನಡೀತು, ಆ ಘಟನೆ ನಡೆದಂತ ಸಂದರ್ಭದಲ್ಲಿ ದ ಇನ್ಕಾಂಪಿಟೆಂಟ್ ಡಿಸಿಷನ್ ಅಂತ ಹೇಳಿದ್ದಾರೆ. ಇನ್ಕಾಂಪಿಟೆಂಟ್ ಅಂತ ಅಂದ್ರೆ ಅರ್ಥ, ಒಂದು ತೀರ್ಮಾನವನ್ನ ತೆಗೆದುಕೊಳ್ಳಕ್ಕೆ ಸಾಧ್ಯ ಆಗದೆ ಇರುವಂತ ಕಾಂಗ್ರೆಸ್ ಆಡಳಿತ ಇತ್ತು. ಮುಂಬೈ ದಾಳಿ ಆಯ್ತಲ್ಲ, 106 ಜನ ಸತ್ರಲ್ಲ. ಆ 106 ಜನ ಸತ್ತ ಸಂದರ್ಭದಲ್ಲಿ ಪಾಕಿಸ್ತಾನವನ್ನ ಬೆನ್ನೆಟ್ಟಿ ಹೊಡಿಬೇಕಾಗಿತ್ತಲ್ವಾ? ಮನಮೋಹನ್ ಸಿಂಗ್ ಅವರು ಅವತ್ತಿನ
ನವೆಂಬರ್ 15ರಿಂದ 27ರವರೆಗೆ ಮಹಾರಾಷ್ಟ್ರ ಹಾಗೂ ಕೇರಳದಿಂದ ಮೈಸೂರಿಗೆ ಬಂದವರನ್ನ ಮತ್ತೆ ಆರ್ಟಿಪಿಸಿಆರ್ ಟೆಸ್ಟ್ ಮಾಡಲಾಗುವುದು ಅಂತ ಮೈಸೂರು ಜಿಲ್ಲಾಧಿಕಾರಿ ಡಾಕ್ಟರ್ ಬಗಾದಿ ಗೌತಮ್ ಹೇಳಿದ್ದಾರೆ. ಈ ಕುರಿತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಾವೇರಿ ನರ್ಸಿಂಗ್ ಹಾಸ್ಟೆಲ್ನಲ್ಲಿ 46, ಸೇಂಟ್ ಜೋಸೆಫ್ ನರ್ಸಿಂಗ್ ಕಾಲೇಜಿನಲ್ಲಿ 29 ಕೇಸ್ ಸೇರಿದಂತೆ ಒಟ್ಟು 72 ಕೇಸ್ ದಾಖಲಾಗಿವೆ. ಕೇರಳದಿಂದ ರಾಜ್ಯಕ್ಕೆ ಬರುವವರಿಗೆ 72 ಗಂಟೆ ಒಳಗಿನ ಆರ್ಟಿಪಿಸಿಆರ್ ನೀಡುವುದು ಕಡ್ಡಾಯ ಮಾಡಲಾಗಿದ್ದು, ಮೈಸೂರಿನಲ್ಲಿ ಟೆಸ್ಟಿಂಗ್ ಟಾರ್ಗೆಟ್ 3,000ರಿಂದ 5,000ಕ್ಕೆ ಏರಿಕೆ ಮಾಡಲಾಗಿದೆ. ಇನ್ನು ಮೈಸೂರಿನಲ್ಲಿ ಈಗ 0.97% ಪಾಸಿಟಿವ್ ರೇಟ್ ಇದೆ. ಇನ್ನು ಮೈಸೂರು ಜಿಲ್ಲೆಯಲ್ಲಿ 2 ಲಕ್ಷ 2ನೇ ಡೋಸ್ ಬಾಕಿ ಇದೆ. ವಿದ್ಯಾವಂತರು ಇರುವ ನಗರದ ವ್ಯಾಪ್ತಿಯಲ್ಲೇ ಕೊರೋನಾ ಡೋಸ್ ಪಡೆಯಲು ಒಳ್ಳೆಯ ಸ್ಪಂದನೆ ಸಿಕ್ತಿಲ್ಲ ಅಂತ ಅಸಮಾಧಾನವನ್ನ ಹೊರಹಾಕಿದ್ರು. ಕಳೆದ ವಾರ ಆಗಿರುವಂತಹ 2 ಕೋವಿಡ್ ಕ್ಲಸ್ಟರ್ಸ್ ಏನಿವೆ, ಒಂದು ಕಾವೇರಿ ನರ್ಸಿಂಗ್ ಹಾಸ್ಟೆಲ್ ಆಲನಹಳ್ಳಿ ಕ್ಲಸ್ಟರ್, ಅದರಲ್ಲಿ 43 ಕೋವಿಡ್ ಪಾಸಿಟಿವ್ ಕೇಸಸ್ ಕಳೆದ ವಾರ ರೆಕಾರ್ಡ್ ಆಗಿವೆ. ಹಾಗೂ ಸೇಂಟ್ ಜೋಸೆಫ್ಸ್ ಕಾಲೇಜ್ ಆಫ್ ನರ್ಸಿಂಗ್ ಅಲ್ಲಿ 29 ಕೇಸಸ್ 29 ಕೇಸಸ್ ಕಳೆದ ವಾರ ರಿಪೋರ್ಟ್ ಆಗಿದೆ. ಒಟ್ಟಾಗಿ 72 ಕೇಸಸ್ ಈವರೆಗೆ ರಿಪೋರ್ಟ್ ಆಗಿದೆ. ಆ 72 ಪ್ರಕರಣಗಳಲ್ಲಿ 21 ಕೇಸಸ್ ಮಾತ್ರ ಸಿಂಪ್ಟಮ್ಯಾಟಿಕ್ ಆಗಿದ್ದಾರೆ. ಉಳಿದವರು ಯಾರೋ ಸಿಂಪ್ಟಮ್ಯಾಟಿಕ್ ಇಲ್ಲ. ಆದರೆ ಎಲ್ಲ 72 ಪ್ರಕರಣಗಳು ಕೂಡ ಸ್ಟೇಬಲ್ ಆಗಿದ್ದಾರೆ. ಹಾಗೂ ನಾವು ಜೀನೋಮ್ ಸೀಕ್ವೆನ್ಸಿಂಗ್ಗೆ ಈಗಾಗಲೇ ಸ್ಯಾಂಪಲ್ಸ್ ಕಳಿಸಿದ್ದೀವಿ. ಅದು ನಾರ್ಮಲ್ ಕೋವಿಡ್ ಸ್ಟ್ರೈನ್ ಅಂತಾನೆ ಹೊರಗೆ ಬಂದಿದೆ. ಸೇಂಟ್ ಜೋಸೆಫ್ಸ್ ಕಾಲೇಜ್ ಆಫ್ ನರ್ಸಿಂಗ್. ಆಮೇಲೆ ಅವರಲ್ಲಿ ಸುಮಾರು 1120 ಪ್ರೈಮರಿ ಹಾಗೂ ಸೆಕೆಂಡರಿ ಕಾಂಟ್ಯಾಕ್ಟ್ಸ್ ಅನ್ನು ಸಹ ನಾವು ಟೆಸ್ಟ್ ಮಾಡಲಾಗಿದೆ. ಅವರೆಲ್ಲ ಕೂಡ ಈವರೆಗೆ ನೆಗೆಟಿವ್ ಬಂದಿದ್ದಾರೆ. ಆದರೆ ಸರ್ಕಾರದಿಂದ ಬಂದಿರುವಂತಹ ಹೊಸ ಮಾರ್ಗಸೂಚಿಗಳ ಪ್ರಕಾರ 7ನೇ ದಿವಸ ಅಂದರೆ ಇವತ್ತು ಪುನಃ ಅವರೆಲ್ಲರಿಗೆ ಆರ್ಟಿಪಿಸಿಆರ್ ಟೆಸ್ಟ್ ಮಾಡಲಾಗುವುದು. ನಮ್ಮ ರಾಜ್ಯಕ್ಕೆ ಬರುವಂಥ ಎಲ್ಲರಿಗೂ ಸಹ 72 ಅವರ್ಸ್ಗಿಂತ ಕಡಿಮೆ ಇರುವ ಆರ್ಟಿಪಿಸಿಆರ್ ಟೆಸ್ಟ್ ಕಡ್ಡಾಯವಾಗಿದೆ. ನಾವು ಅದನ್ನು ಕಳೆದ 3-4 ತಿಂಗಳಿಂದ ಇದು ನಾವು ಆಚರಣೆಯಲ್ಲಿ ಇಟ್ಟಿದ್ವಿ. ಈಗಲೂ ಸಹ ಮುಂದುವರಿಸಿಕೊಂಡು ಬರ್ತಾ ಇದ್ದೀವಿ. ಆದರೆ ಕೆಲವು ಅಡಿಷನಲ್ ಗೈಡ್ಲೈನ್ಸ್ ಬಂದಿವೆ. 12ರಿಂದ 25 ನವೆಂಬರ್ 12ರಿಂದ 27ವರೆಗೆ ನಮ್ಮ ಜಿಲ್ಲೆಗೆ ಬಂದಿರುವಂಥ ಕೇರಳ ಮುಖಾಂತರ ಮಹಾರಾಷ್ಟ್ರ ಮುಖಾಂತರ ಬಂದಿರುವಂಥ ಎಲ್ಲರಿಗೂ ಸಹ ಪುನಃ ಆರ್ಟಿಪಿಸಿಆರ್ ಟೆಸ್ಟ್ 15 ದಿವಸ ಆದ ನಂತರ ಪುನಃ ಆರ್ಟಿಪಿಸಿಆರ್ ಟೆಸ್ಟ್ ಮಾಡಲಿಕ್ಕೆ ಸರ್ಕಾರದಿಂದ ನಿರ್ದೇಶನ ಬಂದಿದೆ. ಹಾಗೂ ಅದನ್ನು ನಾವು ಮಾಡುವುದು ಶುರು ಮಾಡಿದ್ವಿ. ಇನ್ನು ಮುಂದೆ ಬರುವಂಥ ಸ್ಟೂಡೆಂಟ್ಸ್ಗೆ ಕೂಡ ಅವರು ಬಂದಿರುವ 7ನೇ ದಿನ ಪುನಃ ಆರ್ಟಿಪಿಸಿಆರ್ ಟೆಸ್ಟ್ ಕಡ್ಡಾಯ. ಅಂದರೆ ಅವರು 72 ಗಂಟೆ ಒಳಗಡೆ ಆರ್ಟಿಪಿಸಿಆರ್ ಟೆಸ್ಟ್ ನೆಗೆಟಿವ್ ಮಾಡಿಕೊಂಡು ಬರಬೇಕು. ಬಂದ ನಂತರ ಪುನಃ 7ನೇ ದಿವಸ ಆರ್ಟಿಪಿಸಿಆರ್ ಟೆಸ್ಟ್ ಮಾಡಲಾಗುವುದು. ಹಾಗೂ ಈ ಕೋವಿಡ್ ಕ್ಲಸ್ಟರ್ಸ್ನಲ್ಲಿ ಏನಿದೆ, ನೆಗೆಟಿವ್ ಬಂದರೂ ಸಹ ಪ್ರೈಮರಿ ಕಾಂಟ್ಯಾಕ್ಟ್ ಸೆಕೆಂಡರಿ ಕಾಂಟ್ಯಾಕ್ಟ್ಸ್ ನೆಗೆಟಿವ್ ಬಂದರೂ ಸಹ ಅದನ್ನು ಕಂಟೈನ್ಮೆಂಟ್ ಝೋನ್ ಅಂತ ಡಿಕ್ಲೇರ್ ಮಾಡಿ ಪುನಃ 7ನೇ ದಿವಸ ಮತ್ತೆ ಟೆಸ್ಟ್ ಮಾಡಲಾಗುವುದು, ಆರ್ಟಿಪಿಸಿಆರ್ ಟೆಸ್ಟ್. ಹಾಗೂ ಶಾಲೆಗಳಲ್ಲಿ ಕಾಲೇಜಸ್ಗಳಲ್ಲಿ 100% ಸ್ಕ್ರೀನಿಂಗ್ ಮಾಡಲಿಕ್ಕೆ ಸರ್ಕಾರದಿಂದ ನಿರ್ದೇಶನ ಬಂದಿದೆ. ಈಗಾಗಲೇ DDPA ಅವರಿಗೆ ತಿಳಿಸಲಾಗಿದೆ.
ನಮ್ಮ ಟೆಸ್ಟಿಂಗ್ ಟಾರ್ಗೆಟ್ 3,000ರಿಂದ 5,000 ಮಾಡಲಾಗಿದೆ. ಮೈಸೂರು ಜಿಲ್ಲೆಯ ಟೆಸ್ಟಿಂಗ್ ಟಾರ್ಗೆಟ್. ಆ 5,000ರಲ್ಲಿ 10% ಸ್ಟೂಡೆಂಟ್ಸ್ ಇರಬೇಕು ಹಾಗೂ ಪ್ರತಿ ಶಾಲೆಯಲ್ಲಿ 5% ಮಕ್ಕಳನ್ನು ಪ್ರತಿ ವಾರಕ್ಕೊಮ್ಮೆ ರ್ಯಾಂಡಮ್ಲಿ ನಾವು ಟೆಸ್ಟ್ ಮಾಡಬೇಕಾಗುತ್ತೆ. ಹಾಗೂ ಅವಶ್ಯವಿಲ್ಲದಂತಹ ಸಾಮಾಜಿಕ, ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಮುಂದೂಡಲಿಕ್ಕೆ ಸರ್ಕಾರದಿಂದ ಈಗಾಗಲೇ ಅಡ್ವೈಸರಿ ಒಂದು ಬಂದಿದೆ. ಈ ವಿಷಯವನ್ನು DDPO ಅವರಿಗೆ ತಿಳಿಸಲಾಗಿದೆ. ಅವರು ಇಂಥ ಶಾಲೆಗಳಿಗೆ, ಕಾಲೇಜುಗಳಿಗೆ ಕಮ್ಯುನಿಕೇಟ್ ಮಾಡ್ತಾರೆ. ಒಂದು ವೇಳೆ ಮಾಡಲೇಬೇಕಾದ ಸನ್ನಿವೇಶದಲ್ಲಿ ಅವರು ವರ್ಚುವಲಿ ಮಾಡಲಿಕ್ಕೆ ಅವಕಾಶ ನೀಡಲಾಗಿದೆ. ತಿಂಗಳ ಟೆಸ್ಟಿಂಗ್ ನೋಡಿದ್ರೆ 90,734 ಟೆಸ್ಟ್ ಮಾಡಿದ್ವಿ. 90,734 ಟೆಸ್ಟ್, 751 ಪಾಸಿಟಿವ್ಸ್ ಬಂದಿವೆ. ಪಾಸಿಟಿವಿಟಿ ರೇಟ್ 0.83%. ಪಾಸಿಟಿವಿಟಿ ರೇಟ್ 0.83%. ಕಳೆದ ಒಂದು ವಾರದಲ್ಲಿ ಪಾಸಿಟಿವಿಟಿ ರೇಟ್ 0.97%. ಕಳೆದ ಒಂದು ತಿಂಗಳಲ್ಲಿ ಪಾಸಿಟಿವಿಟಿ ರೇಟ್ 0.83%. ಈಗ ಸರ್ಕಾರದಿಂದ ಬಂದಿರುವ ನಿರ್ದೇಶನಾನುಸಾರ ನಾವು ಟೆಸ್ಟಿಂಗ್ ಟಾರ್ಗೆಟ್ ಅನ್ನು 3,000ರಿಂದ 5,000 ಮಾಡಲಿಕ್ಕೆ ಕ್ರಮಗಳನ್ನು ಕೈಗೊಂಡಿದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಅಬೌವ್ 18 ಇಯರ್ಸ್ ವ್ಯಾಕ್ಸಿನೇಷನ್ ಡೇಟಾ ನೋಡಿದ್ರೆ 92.81% ಈಗಾಗಲೇ ವ್ಯಾಕ್ಸಿನೇಟ್ ಆಗಿದ್ದಾರೆ. I repeat, above 18 years first dose. Above 18 years first dose 92.81% ವ್ಯಾಕ್ಸಿನೇಷನ್ ಆಗಿ ಹೋಗಿದೆ. ಉಳಿದಿರುವುದು ಸುಮಾರು 7.2%. ಹಾಗೆ ಸೆಕೆಂಡ್ ಡೋಸ್ಗೆ ಬಂದರೆ 64.63%. ಸೆಕೆಂಡ್ ಡೋಸ್ ಕೂಡ ವ್ಯಾಕ್ಸಿನೇಷನ್ ಆಗಿ ಹೋಗಿದೆ. 64.63%. ಸುಮಾರು 35% ಇನ್ನು ವ್ಯಾಕ್ಸಿನೇಷನ್ ಉಳಿದಿದೆ. ನಮ್ಮ ಜಿಲ್ಲೆಯಲ್ಲಿ ಸೆಕೆಂಡ್ ಡೋಸ್ ಡ್ಯೂ 2 ಲಕ್ಷ ಬಾಕಿ ಇದೆ. 2 ಲಕ್ಷದಲ್ಲಿ 1 ಲಕ್ಷ ಮೈಸೂರು ಸಿಟಿಯಲ್ಲಿಯೇ ಇದೆ. above 18. ಅದಕ್ಕೆ ಕಳೆದ 1 ತಿಂಗಳು 2 ತಿಂಗಳಿಂದ ಜನರಲ್ಲಿ ಸ್ವಲ್ಪ ವ್ಯಾಕ್ಸಿನ್ ಹೆಸಿಟೆನ್ಸಿ ಡೆವಲಪ್ ಆಗಿದೆ. ಹಿಂದೆ ನಾವು ಹಾಸ್ಪಿಟಲ್ಸ್ನಲ್ಲಿ ವ್ಯಾಕ್ಸಿನೇಷನ್ ಕೊಡುವಾಗ ಸೆಕೆಂಡ್ ವೇವ್ ಮುಗಿದ ತಕ್ಷಣವೇ ಜನ ಲೈನ್ನಲ್ಲಿ ನಿಂತ್ಕೊಂಡು ವ್ಯಾಕ್ಸಿನ್ ತಗೊಳ್ತಾ ಇದ್ರು. ಈಗ ನಾವು ಕಳೆದ 2 ವಾರಗಳಿಂದ ಡೋರ್ ಟು ಡೋರ್ ಹೋಗ್ತಾ ಇದ್ದೀವಿ. ಆದರೂ ಸಹ ಕೆಲವು ಜನರಿಗೆ ಒಂದು ರೀತಿ ಕಂಪ್ಲೇಸೆನ್ಸಿ ಬಂದುಬಿಟ್ಟಿದೆ. ಎಸ್ಪೆಷಲಿ ಮೈಸೂರು ಸಿಟಿಯಲ್ಲಿ ಜಾಸ್ತಿ ವಿದ್ಯಾವಂತರು ಇರುವಂಥ ಸಿಟಿಯಲ್ಲಿ ಸುಮಾರು 1 ಲಕ್ಷ ಇನ್ನೂ ಸೆಕೆಂಡ್ ಡೋಸ್ ಬಾಕಿ ಇದೆ. ನಮ್ಮ ಮೈಸೂರು ಮಹಾನಗರ ಪಾಲಿಕೆಯಿಂದ ತುಂಬ ಟೀಮ್ಸ್ ಮಾಡಿ ಮನೆ ಹೋಗ್ತಾ ಇದ್ದಾರೆ. ಆದರೆ ಜನರಿಂದ ಸಿಗಬೇಕಾದಂಥ ರೆಸ್ಪಾನ್ಸ್ ಸಿಗ್ತಾ ಇಲ್ಲ. ಇದು ತುಂಬ ಶೋಚನೀಯ. ಐ ರಿಕ್ವೆಸ್ಟ್ ಪೀಪಲ್ ಟು ಬಿ ಮೋರ್ ರೆಸ್ಪಾನ್ಸಿಬಲ್ and get themselves vaccinated.
ಇನ್ನು ಕೊರೋನಾ ಮೂರನೇ ಅಲೆ ಬರದಂತೆ ಪಾರಾಗಲು ನಮಗೆ ಮುಂದಿನ 2 ವಾರ ನಿರ್ಣಾಯಕವಾಗಿದೆ. ಯಾವುದೇ ಸಂಭಾವ್ಯ ಪರಿಸ್ಥಿತಿಯನ್ನು ಎದುರಿಸಲು ಜಿಲ್ಲಾಡಳಿತ ಸನ್ನದ್ಧವಾಗಿದೆ. ಮೂರನೇ ಅಲೆ ಬಂದರೂ ಎದುರಿಸಲು ಸನ್ನದ್ಧರಾಗಿದ್ದೇವೆ. ಮನೆಯಲ್ಲಿರುವ ಹಿರಿಯ ಕಿರಿಯ ಸದಸ್ಯರ ದೃಷ್ಟಿಯಿಂದ ಕೊರೋನಾ ವ್ಯಾಕ್ಸಿನ್ ತೆಗೆದುಕೊಳ್ಳಬೇಕು. ವ್ಯಾಕ್ಸಿನ್ ತೆಗೆದುಕೊಂಡ್ರೆ ಕೊರೋನಾ ಸೋಂಕು ತಗುಲುವ ಸಾಧ್ಯತೆ ಕಡಿಮೆ. ಒಂದು ವೇಳೆ ಸೋಂಕು ತಗುಲಿದ್ರೂ ಗಂಭೀರ ಪರಿಣಾಮ ಬೀರುವುದಿಲ್ಲ. ಹಾಗಾಗಿ ಪ್ರತಿಯೊಬ್ಬರೂ ಕೊರೋನಾ ವ್ಯಾಕ್ಸಿನ್ ಪಡೆದುಕೊಳ್ಳಬೇಕು ಅಂತ ಮನವಿ ಮಾಡಿದ್ರು. ನಾವು ಮೈಸೂರು ಜಿಲ್ಲೆಯಲ್ಲಿ ಕಳೆದ 5 ತಿಂಗಳಿಂದ ನಾವು ಥರ್ಡ್ ವೇವ್ ಬರುತ್ತದೋ ಇಲ್ಲವೋ ನಮಗೆ ಗೊತ್ತಿಲ್ಲ, ಭವಿಷ್ಯ ಗೊತ್ತಿಲ್ಲ. ಆದರೆ ಬಂದರೆ ವಿ ಶುಡ್ ಬಿ ಪ್ರಿಪೇರ್ಡ್ ಅಂತ ಉದ್ದೇಶದಿಂದ ನಾವು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ನಲ್ಲಿ, ಮೆಡಿಕಲ್ ಕಾಲೇಜ್ನಲ್ಲಿ ಹಾಗೂ ತಾಲೂಕ್ ಹಾಸ್ಪಿಟಲ್ಸ್ನಲ್ಲಿ ಹಾಗೂ ಪ್ರೈವೇಟ್ ಹಾಸ್ಪಿಟಲ್ಸ್ ಅವರಲ್ಲಿ ಕೂಡ ಸಾಕಷ್ಟು ಮೀಟಿಂಗ್ಸ್ ಮಾಡಿದ್ವಿ. ಬೆಡ್ ಡೀಟೇಲ್ಸ್ ಎಲ್ಲ ಗ್ಯಾದರ್ ಮಾಡಿದ್ವಿ. ಆಸ್ ಆಫ್ ನೌ ಗೌರ್ಮೆಂಟ್ ಹಾಗೂ ಪ್ರೈವೇಟ್ ಬೆಡ್ಸ್ ನೋಡಿದ್ರೆ ಸುಮಾರು 5,000 ಬೆಡ್ಸ್ ನಮ್ಮ ಕಡೆ ಇವೆ, ಅರೌಂಡ್ 5,000 ಬೆಡ್ಸ್. ಪಿಡಿಯಾಟ್ರಿಕ್ ಕೇರ್ಗೆ ಸಂಬಂಧಪಟ್ಟಂತೆ ಕೂಡ ನಾವು ಆಗಿರೋ ಪ್ರೊಜೆಕ್ಷನ್ಸ್ಗಿಂತ ಜಾಸ್ತಿ ನಾವು ಮಾಡಿಕೊಂಡಿದ್ವಿ. ಸೊ ಬೆಡ್ಸ್ ಬಗ್ಗೆ ನಾನು ಬೆಳಗ್ಗೆ ಮೀಟಿಂಗ್ನಲ್ಲಿ ಕೂಡ ತಿಳಿಸಿದ್ವಿ. ಅಟ್ ಶಾರ್ಟ್ ನೋಟಿಸ್ ಸ್ಕೇಲ್ ಅಪ್ ಮಾಡಲಿಕ್ಕೆ ಅವರು ಸರ್ವಸಿದ್ಧವಾಗಿರಬೇಕು. ವೆಂಟಿಲೇಟರ್ಸ್ ನಮಗೆ ಏನೇನು ಬರಬೇಕು ಎಲ್ಲ ಬಂದಿವೆ. ಜಾಸ್ತಿ ಮಾಡ್ತೀವಿ. ನಾರ್ಮಲ್ ವೆಂಟಿಲೇಟರ್ಸ್ ಜಾಸ್ತಿ ಮಾಡ್ತೀವಿ, ಪಿಡಿಯಾಟ್ರಿಕ್ ವೆಂಟಿಲೇಟರ್ಸ್ ಜಾಸ್ತಿ ಮಾಡ್ತೀವಿ. ಆಸ್ ಆಫ್ ಟುಡೇ ಮೈಸೂರು ಜಿಲ್ಲೆಯಲ್ಲಿ ಯಾವುದೇ ಒಮಿಕ್ರಾನ್ ಕೇಸಸ್ ಇಲ್ಲ. ಹಾಗೂ ಈವರೆಗೆ ಬಂದಿರುವಂತಹ ಸರ್ಕಾರಿ ನಿರ್ದೇಶನಗಳ ಪ್ರಕಾರ ನಾವು ಫಂಕ್ಷನ್ ಮಾಡ್ತಾ ಇದ್ದೀವಿ. ಪ್ರಾಬಬ್ಲಿ ಇನ್ ಅ ಫ್ಯೂ ಡೇಸ್ ಇನ್ನು ಫರ್ದರ್ ಗೈಡ್ಲೈನ್ಸ್ ಬರ್ಬೋದು. ಈಗ ಸಿಚುವೇಶನ್ ಇನ್ನು ಇವಾಲ್ವ್ ಆಗ್ತಾ ಇದೆ. ನಮ್ಮ ಕಡೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಲ್ಲ, ಅಂದ್ರೆ ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಅರೈವಲ್ ಇಲ್ಲ. ಬೇರೆ ದೇಶಗಳಿಂದ ಡೈರೆಕ್ಟ್ಲಿ ಮೈಸೂರು ಸಿಟಿಗೆ ಬರುವ ಫ್ಲೈಟ್ಸ್ ಇಲ್ಲ. ಸೊ ಯಾರೇ ಬಂದರೂ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬರ್ತಾರೆ ಬೆಂಗಳೂರು, ಅಲ್ಲಿ ಪ್ರೊಸೀಜರ್ಸ್ ಸ್ಟಾರ್ಟ್, ಅಂದ್ರೆ ಅವ್ರು ಚೆಕ್ ಮಾಡ್ತಾರೆ. ಸೊ ನಮ್ಮ ಸಿಟಿಗೆ ಸಂಬಂಧಪಟ್ಟಂತೆ, ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತೆ ನಾವು ಈಗ ಫೋಕಸ್ ಮಾಡ್ತಾ ಇರೋದು ಇಂಟರ್ ಸ್ಟೇಟ್. ಸೊ ಅದು ತಮಗೆ ಬರೋದಂಗೆ ಬಾವಲಿ ಚೆಕ್ ಪೋಸ್ಟ್ನಲ್ಲಿ ಈಗಾಗಲೇ ತುಂಬ ಕಟ್ಟೆಚ್ಚರ ವಹಿಸ್ತಾ ಇದ್ದೀವಿ. ಹಾಗೂ ಮುಂದಿನ ದಿನಗಳಲ್ಲಿ ಕಂಟಿನ್ಯೂಲಿ ಏನು ಸದ್ಯಕ್ಕೆ ವಿಜಿಲ್ ಏನಿದೆ ಅದು ಮುಂದುವರ್ಕೊಂಡು ಹೋಗ್ತೀವಿ. ಸುದ್ದಿ ಮುಂದುವರಿಯುತ್ತೆ, ಚಿಕ್ಕದೊಂದು ಬ್ರೇಕ್.
ಸಿರಿ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಇನ್ನು ಕೇರಳದಿಂದ ರಾಜ್ಯಕ್ಕೆ ಬರುವವರಿಗೆ ಕೊರೋನಾ ನೆಗೆಟಿವ್ ವರದಿ ಕಡ್ಡಾಯ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಮೈಸೂರು ಗಡಿಭಾಗ ಬಾವಲಿಯಲ್ಲಿ ತಪಾಸಣೆ ಮುಂದುವರೆದಿದೆ. 72 ಗಂಟೆಯೊಳಗಿನ ನೆಗೆಟಿವ್ ವರದಿ ಇದ್ರೆ ಮಾತ್ರ ರಾಜ್ಯಕ್ಕೆ ಎಂಟ್ರಿ ಕೊಡಬಹುದಾಗಿದೆ. ಇನ್ನು ಬಸ್ನಲ್ಲಿ ಬಂದವರಿಗೂ ಕೂಡ ಇದು ಕಡ್ಡಾಯ ಮಾಡಲಾಗಿದ್ದು, ಆಗೊಮ್ಮೆ ಬಸ್ನಲ್ಲಿ ಪ್ರಯಾಣ ಮಾಡುವವರ ಬಳಿ ನೆಗೆಟಿವ್ ವರದಿ ಇಲ್ಲವಾದ್ರೆ ಅವರನ್ನ ಕೂಡ ಕೆಳಗೆ ಇಳಿಸಿ ವಾಪಸ್ ಕಳಿಸಲಾಗುತ್ತೆ. ಇನ್ನು ಈ ಹಿನ್ನೆಲೆಯಲ್ಲಿ ಜನರು ಸರತಿ ಸಾಲಿನಲ್ಲಿ ನಿಂತು ನೆಗೆಟಿವ್ ವರದಿ ತೋರಿಸುತ್ತಿದ್ದು, ಸಿಬ್ಬಂದಿ ವರ್ಗ ಎಲ್ಲರ ಮೇಲೂ ಹದ್ದಿನ ಕಣ್ಣಿಟ್ಟಿದ್ದಾರೆ. ಆರೋಗ್ಯ ಇಲಾಖೆ, ಪೊಲೀಸರು, ಅರಣ್ಯ ಇಲಾಖೆಯಿಂದ ತಪಾಸಣೆ ನಡೀತಾ ಇರುವ ಬಗ್ಗೆ ಮೈಸೂರು ಆರೋಗ್ಯ ಇಲಾಖೆ ಅಧಿಕಾರಿಗಳಿಂದ ಮಾಹಿತಿ ಲಭ್ಯವಾಗಿದೆ. ಮೈಸೂರು ನಗರದಲ್ಲಿ 2020ರ ನವೆಂಬರ್ನಿಂದ 2021ರ ನವೆಂಬರ್ ಅವಧಿಯಲ್ಲಿ ನಡೆದಿದ್ದ ವಿವಿಧ ಸ್ವತ್ತು ಕಳವು ಪ್ರಕರಣಗಳಲ್ಲಿ ವಶಪಡಿಸಿಕೊಂಡಿರುವಂತಹ ಮಾಲುಗಳನ್ನು ವಾರಸುದಾರರಿಗೆ ಹಿಂತಿರುಗಿಸಲಾಯಿತು. ಮೈಸೂರು ನಗರ ಪೊಲೀಸ್ ಆಯುಕ್ತರ ಕಚೇರಿ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಶಪಡಿಸಿಕೊಂಡಂತಹ ಸ್ವತ್ತುಗಳನ್ನು ಕಳೆದುಕೊಂಡಿದ್ದ ವಾರಸುದಾರರಿಗೆ ವಾಪಸ್ ನೀಡಲಾಯಿತು. ಕಳೆದೊಂದು ವರ್ಷದಲ್ಲಿ 676 ಪ್ರಕರಣಗಳು ದಾಖಲಾಗಿದ್ದು, ಈ ಪೈಕಿ 324 ಪ್ರಕರಣಗಳು ಪತ್ತೆಯಾಗಿವೆ. ವಿವಿಧ ಪ್ರಕರಣಗಳ ಸಂಬಂಧ 301 ಆರೋಪಿಗಳನ್ನ ಬಂಧಿಸಲಾಗಿದೆ. ಒಟ್ಟು 7 ಕೋಟಿ ಮೌಲ್ಯದ ಸ್ವತ್ತುಗಳ ಕಳುವಾಗಿದ್ದು, ಈ ಪೈಕಿ 5.6 ಕೋಟಿ ಮೌಲ್ಯದ ಸ್ವತ್ತುಗಳನ್ನ ವಶಪಡಿಸಿಕೊಳ್ಳಲಾಗಿದೆ. 6.5 ಕೆಜಿ ಚಿನ್ನ, 8.2 ಕೆಜಿ ಬೆಳ್ಳಿ, 196 ದ್ವಿಚಕ್ರ ವಾಹನ, 6 ಕಾರುಗಳು, 10 ಇತರೆ ವಾಹನಗಳು, 49 ಮೊಬೈಲ್, 2 ಲ್ಯಾಪ್ಟಾಪ್, 309 ಕೆಜಿ ಗಂಧದ ತುಂಡು, 18.7 ಲಕ್ಷ ನಗದನ್ನ ವಶಪಡಿಸಿಕೊಳ್ಳಲಾಗಿದೆ. ಇನ್ನು ವಶಪಡಿಸಿಕೊಂಡಂತಹ ಸ್ವತ್ತುಗಳನ್ನ ಕಳೆದುಕೊಂಡಿದ್ದ ವಾರಸುದಾರರಿಗೆ ವಾಪಸ್ ನೀಡಲಾಗಿದೆ ಅಂತ ಮೈಸೂರು ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಎನ್ ಚಂದ್ರಗುಪ್ತ ಮಾಹಿತಿಯನ್ನ ನೀಡಿದ್ದಾರೆ. ಈ ವೇಳೆ ಡಿಸಿಪಿಗಳಾದ ಗೀತಾ ಪ್ರಸನ್ನ, ಪ್ರದೀಪ್ ಗುಂಟಿ ಉಪಸ್ಥಿತರಿದ್ದರು. ಅಪರಾಧ ಪ್ರಕರಣಗಳನ್ನು ಪತ್ತೆ ಮಾಡೋದರಲ್ಲಿ ಹಲವಾರು ನಮ್ಮ ಕಾನ್ಸ್ಟೇಬಲ್, ಹೆಡ್ ಕಾನ್ಸ್ಟೇಬಲ್ಸು ಮತ್ತು ಅಧಿಕಾರಿಗಳು ಸಾಕಷ್ಟು ಶ್ರಮ ಹಾಕಿದ್ದಾರೆ. ಮೊದಲನೇದಾಗಿ ಅವರಿಗೆ ನಾನು ಈ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ನನಗೆ ಗೊತ್ತಿರುವ ಹಾಗೆ ಕೆಲವು ಪ್ರಕರಣಗಳಲ್ಲಿ ಆರೋಪಿಗಳನ್ನು ಬೆನ್ನತ್ತಿ ಓಡ್ಕೊಂಡು ಹೋಗಿ ಬೆನ್ನತ್ತಿ ಬಿದ್ದು ಹಿಡಿದಿರ್ತಕ್ಕಂಥ ನಿದರ್ಶನಗಳಿದೆ. ಹಲವಾರು ದಿನಗಳ ಕಾಲ ಅವರನ್ನು ಬೆನ್ನತ್ತಿ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಅವರನ್ನ ಬೆನ್ನತ್ತಿ ಹಿಡಿದು ಬಂದಂಥ ನಿದರ್ಶನಗಳಿದೆ. ಕೆಲವು ಯಾವುದೇ ಒಂದು ಸ್ವಲ್ಪ ಮಾತಾಡ್ತಿರಲಿ, ಸ್ವಲ್ಪ ದಯವಿಟ್ಟು ಸೈಲೆನ್ಸ್ ಆಗಿರಿ, ಒಂದು 2 ನಿಮಿಷ. ಅತ್ಯಂತ ಕ್ಲಿಷ್ಟವಾದ ಕೆಲವು ಕೇಸ್ಗಳನ್ನು ಕೂಡ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಭೇದಿಸಿದ್ದಾರೆ. ಬಹುಪಾಲು ಪ್ರಕರಣಗಳನ್ನು ಭೇದಿಸಿದ್ದಾರೆ. ಕೆಲವು ಪ್ರಕರಣಗಳು ಇನ್ನೂ ಭೇದಿಸ್ಲಿಕ್ಕೆ ಆಗಲಿಲ್ಲ. ನಮ್ಮ ಈ ಒಂದು ಪತ್ತೆ ಕಾರ್ಯ ಹೇಗಿರುತ್ತೆ ಅಂದರೆ, ನಾವು ಯಾವುದಾದ್ರೂ ಒಂದು ಮೂವಿಂಗ್ ಗ್ಯಾಂಗ್ಸನ್ನು ಹಿಡಿದಾಗ ಅಥವಾ ಬಹಳಷ್ಟು ಅಪರಾಧದ ಹಿನ್ನೆಲೆಯಲ್ಲಿ ಇದ್ದು ಅದೇ ಕೆಲಸ ಮಾಡ್ತಾ ಇರ್ತಕ್ಕಂಥ ಹೊರ ರಾಜ್ಯದ ಆರೋಪಿಗಳನ್ನ ಯಾರನ್ನಾದ್ರೂ ಹಿಡಿದಾಗ ಹಲವಾರು ಪ್ರಕರಣಗಳು ಒಂದೊಮ್ಮೆ ಪತ್ತೆ ಆಗುತ್ತೆ. ಅದರಲ್ಲಿ ಕಳೆದ ವರ್ಷದ್ದು ಇರ್ತದೆ, ಅದರ ಆಚಿನ ವರ್ಷದ್ದು ಇರ್ತದೆ. ಆದರೆ ನಾವು ಇವತ್ತಿನ ದಿನ ನವೆಂಬರ್ 2020ರಿಂದ ನವೆಂಬರ್ 2021ರವರೆಗೂ 1 ವರ್ಷದಲ್ಲಿ ಈ ನಗರ ಭಾಗದಲ್ಲಿ ಕಳುವಾಗಿರ್ತಕ್ಕಂಥ ಒಂದು ಪ್ರಕರಣಗಳಲ್ಲಿ ಎಷ್ಟು ಪತ್ತೆಯಾಗಿದ್ದಾವೆ, ಆ ಪತ್ತೆಯಾಗಿರ್ತಕ್ಕಂಥ ಪ್ರಕರಣಗಳ ವಸ್ತುಗಳನ್ನು, ಆಭರಣಗಳನ್ನು ಹಾಗೂ ವಾಹನಗಳನ್ನು ನಾವು ಅವರಿಗೆ ಹಿಂದಿರುಗಿಸುವಂಥ ಒಂದು
ಪ್ರಯತ್ನವನ್ನು ಈ ದಿನ ಮಾಡ್ತಾ ಇದ್ದೇವೆ. ಇವುಗಳ ಮೇಲೆ ನಿರಂತರವಾಗಿ ನಿಗಾ ಇಡ್ತಕ್ಕಂಥದ್ದು. ಕೆಲವರು ಇಲ್ಲಿಯವರಿದ್ದಾರೆ, ಕೆಲವರು ಬೇರೆ ಜಿಲ್ಲೆಯವರಿದ್ದಾರೆ, ಕೆಲವರು ಬೇರೆ ರಾಜ್ಯದವರಿದ್ದಾರೆ. ಅವರುಗಳನ್ನ ಮೇಲೆ ನಿಯಂತ್ರಣ ಇಟ್ಟು, ನಿಗಾ ಇಟ್ಟು, ಮುಂದೆ ಅಪರಾಧಗಳು ಕಡಿಮೆ ಆಗುವ ರೀತಿಯಲ್ಲಿ ನಾವು ನಿಗಾ ವಹಿಸ್ತಾ ಇರ್ತೇವೆ. ಒಟ್ಟಾರೆಯಾಗಿ 6.5 kgಯಷ್ಟು ಚಿನ್ನ, 8.2 kgಯಷ್ಟು ಬೆಳ್ಳಿ, 196 ದ್ವಿಚಕ್ರ ವಾಹನ, 6 ಕಾರುಗಳು ಮತ್ತು ಇತರೆ ವಾಹನಗಳು 10, 49 ಮೊಬೈಲ್ ಫೋನ್ಗಳು, 2 ಲ್ಯಾಪ್ಟಾಪ್, ಸುಮಾರು 309 kg ಗಂಧದ ಮರದ ತುಂಡುಗಳು ಹಾಗೂ 18.7 ಲಕ್ಷದಷ್ಟು ನಗದು. ಕಾರ್ತಿಕ ಮಾಸದ ಅಂಗವಾಗಿ ಇಂದು ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ವಿಶೇಷ ಪೂಜೆ ಹಾಗೂ ಅನ್ನ ಸಂತರ್ಪಣೆಯನ್ನ ನೆರವೇರಿಸಲಾಯಿತು. ಕಾರ್ತಿಕ ಮಾಸದ ಕಡೆಯ ಸೋಮವಾರದ ಪ್ರಯುಕ್ತ ಇಂದು ನಂಜನಗೂಡು ತಾಲೂಕಿನ ಚಿಕ್ಕಯ್ಯನ ಛತ್ರ ಗ್ರಾಮದಲ್ಲಿರುವ ಶ್ರೀ ಪ್ರಸನ್ನ ನಂಜುಂಡೇಶ್ವರ ಸ್ವಾಮಿ ದೇವಾಲಯವನ್ನ ಬಣ್ಣ ಬಣ್ಣದ ಹೂಗಳಿಂದ ಅಲಂಕಾರ ಮಾಡಲಾಗಿದ್ದು ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿದ್ವು. ಇಂದು ನೂರಾರು ಭಕ್ತರು ದೇವಾಲಯಕ್ಕೆ ಬಂದು ದೇವರ ದರ್ಶನ ಪಡೆದು ತಮ್ಮ ಭಕ್ತಿ ನಮನವನ್ನ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಗೀತಗಾಯನ ಕಾರ್ಯಕ್ರಮವನ್ನ ಕೂಡ ಹಮ್ಮಿಕೊಳ್ಳಲಾಗಿತ್ತು. ದೇವಾಲಯಕ್ಕೆ ಬಂದ ಎಲ್ಲ ಭಕ್ತರಿಗೆ ಗ್ರಾಮಸ್ಥರು ಹಾಗೂ ದೇವಾಲಯದ ವತಿಯಿಂದ ಅನ್ನ ಸಂತರ್ಪಣೆಯನ್ನ ಏರ್ಪಡಿಸಲಾಗಿತ್ತು. ಮೃತ ವೃದ್ಧೆಯ ಹೆಬ್ಬೆಟ್ಟು ಪಡೆದಂತಹ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೈಸೂರಿನ ವಿದ್ಯಾರಣ್ಯಪುರಂ ಪೊಲೀಸ್ ಠಾಣೆಯಲ್ಲಿ ಹೆಬ್ಬೆಟ್ಟು ಪಡೆದ ಸುರೇಶ್ ಎಂಬುವನ ವಿರುದ್ಧ ಇದೀಗ ಎಫ್ಐಆರ್ ದಾಖಲಾಗಿದೆ. ಹೆಬ್ಬೆಟ್ಟು ಪಡೆಯುತ್ತಿರುವಂತಹ ದೃಶ್ಯಾವಳಿಗಳನ್ನ ಚಿತ್ರೀಕರಿಸಿರುವ ಕಾವ್ಯ ಎಂಬುವವರು ಪ್ರಕರಣವನ್ನ ದಾಖಲಿಸಿದ್ದಾರೆ. ಶ್ರೀರಾಂಪುರ ನಿವಾಸಿ ಜಯಮ್ಮನವರು ನವೆಂಬರ್ 16ರಂದು ವಯೋಸಹಜವಾಗಿ ಮೃತಪಟ್ಟಿದ್ರು. ಅಂತಿಮ ದರ್ಶನ ಪಡೆಯಲು ಸಂಬಂಧಿಕರಾದ ಕಾವ್ಯ ತೆರಳಿದ್ದಾಗ ಮೃತೆ ಜಯಮ್ಮರವರ ಅಕ್ಕನ ಮಗ ಸುರೇಶ್ ಎಂಬಾತ ಭದ್ರತಾ ಪತ್ರಗಳಿಗೆ ಮೃತ ಜಯಮ್ಮನವರ ಹೆಬ್ಬೆಟ್ಟಿನ ಗುರುತುಗಳನ್ನು ಒಪ್ಪಿಸಿಕೊಳ್ತಿದ್ದ. ಆ ವೇಳೆ ಮೃತೆಯ ಹೆಬ್ಬೆಟ್ಟಿನ ಗುರುತು ಪಡೆಯುವುದನ್ನ ಕಾವ್ಯ ತನ್ನ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿಕೊಂಡಿದ್ರು. ಈ ಸಂಬಂಧ ವಿದ್ಯಾರಣ್ಯಪುರಂ ಪೊಲೀಸ್ ಠಾಣೆಗೆ ಭೇಟಿ ನೀಡಿದ ಕಾವ್ಯ ಎಂಬುವವರು ಸುರೇಶ್ ವಿರುದ್ಧ ಪ್ರಕರಣವನ್ನ ದಾಖಲು ಮಾಡಿದ್ದು ಪೊಲೀಸರು ಮುಂದಿನ ಕ್ರಮವನ್ನ ಕೈಗೊಳ್ಳುತ್ತಾರೆ. ಅದಕ್ಕೆ ಸಂಬಂಧಿಸಿದಂತೆ ನಾವು ಒಂದು ಪ್ರಕರಣ ದಾಖಲು ಮಾಡಿದ್ದೇವೆ ವಿದ್ಯಾರಣ್ಯಪುರಂ ಠಾಣೆಯಲ್ಲಿ. ಅವರಿಗೆ ಸಂಬಂಧಿಸಿದವರಿಗೆ ನೋಟಿಸ್ ಕೊಟ್ಟು ಅವರನ್ನು ತನಿಖೆಗೆ ನಾವು ಒಳಪಡಿಸಿ ಯಾವುದು ಕಾಗದ ಪತ್ರಗಳ ಮೇಲೆ ಬೆಟ್ಟು ಹಾಕಿದ್ದಾರೆ ಅಂತ ಏನು ಹೇಳ್ತಾ ಇದ್ದಾರೆ ಅವುಗಳನ್ನು ಕೂಡ ವಶಕ್ಕೆ ಪಡ್ಕೊಂಡು ನಾವು ಮುಂದಿನ ಕಾನೂನು ಪ್ರಕ್ರಿಯೆ ಮಾಡ್ತೇವೆ. ಬಟ್ ಅದೀಗ ತನಿಖೆ ಮುಂದುವರೆದಿದೆ. ಎಫ್ಐಆರ್ ಆಗಿದೆ, ನಿನ್ನೆನೇ ಎಫ್ಐಆರ್ ಆಗಿದೆ, ಇನ್ನ ಇಲ್ಲ. ಪರಿಶೀಲನೆ ಮಾಡೋಣ ಹೇಗಾಯಿತು ಅಂತ. ಅದರ ಉದ್ದೇಶ ಏನಿದೆ, ಏನಾದರೂ ಅದರ ಹಿನ್ನೆಲೆ ಏನಾದರೂ ಅಟೆಂಪ್ಟ್ ಮಾಡ್ಲಿಕ್ಕೆ ಇದೆಯಾ ಮುಂದೆ ಅನ್ನೋದು ಎಲ್ಲ ಪರಿಶೀಲನೆ ಮಾಡಿದ ನಂತರ ನಾವು ಮಾಡಿ. ಇವಿಷ್ಟು ಇವರೆಗಿನ ಪ್ರಮುಖ ಅಪ್ಡೇಟ್ಸ್. ನೆಕ್ಸ್ಟ್ ನಿಷ್ಠೂರ ನಿರ್ಭೀತ ಸುದ್ದಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.